ನಮ್ಮ ಕೈ ಬಿಡದೆ ಗುರುವೇ, ಸ್ವಾರ್ಥದಿಂದ ನಿಸ್ವಾರ್ಥದ ಕಡೆಗೆ ಕರೆದೊಯ್ಯೋ ಗುರುವೇ, ನಮ್ಮ ಕೈ ಬಿಡದೆ ಗುರುವೇ ಅಂತೇಳಿ ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂಗಮಯ ಅನ್ನೋ ಒಂದು ವಾಕ್ಯಗಳ ಒಂದು ಪಾಠ. ಹಾಗಾಗಿ ನಮಗೆ ಈಗ ಮನೆ ಇದೆ, ಮನೆಯಲ್ಲಿ ವಸ್ತುಗಳಿದ್ದಾವೆ, ವಸ್ತುಗಳನ್ನ ತೆಗೆದಾಗಿದ್ರೆ ಮನೆ ಉಳ್ಕೊಳ್ಳೋದು. ಈಗ ಆಲ್ರೆಡಿ ನಮ್ಮಲ್ಲಿದೆ ಜ್ಞಾನಕ್ಕೆ ಈಗ ಒಂದು ಬಲ್ಬ್ಗೆ ಅನೇಕ ಬಣ್ಣದ ಪೇಪರ್ಗಳನ್ನು ಕಟ್ಟಿದರೆ ಬಲ್ಬ್ ಮಂಟಾಗುತ್ತೆ. ನಮ್ಮಲ್ಲಿ ಎಲ್ಲರಲ್ಲೂ ಒಳಗಡೆ ಪರಮಾತ್ಮನ ಒಂದು ಶಕ್ತಿ ಅಣು ಮಾತ್ರದಲ್ಲಿ ಇದೆ. ಅದಕ್ಕೆ ಮೇಲ್ಗಡೆ ಎಲ್ಲ ಮಾಯಾ ಮೋಹಗಳ ಒಂದು ಪರದೆಗಳು ಸುತ್ತಕೊಂಡಿದ್ದಾರೆ. ಅವನ್ನ ಕಳಚಾಕ್ಬೇಕು. ಹಾಕಿದರೆ ನಮಗೆ ನಿಜವಾದ ಒಂದು ಒಳಗಡೆ ಇರ್ತಕ್ಕಂಥ ಜ್ಞಾನ, ದೈವಶಕ್ತಿ ನಮಗೆ ಗೋಚರವಾಗುತ್ತೆ ಅಂತೇಳಿ ಅನೇಕ ಸಾಧು ಸಂತರನ್ನು ತಿಳಿಸಿದ್ದಾರೆ. ಅದರಲ್ಲಿ ಕಬೀರದಾಸರು ಏನು ಹೇಳ್ತಾರೆ ಅಂದರೆ, ಅವರ ವಾಣಿಯಲ್ಲಿ, ಹೃದಯದಿ ಮನವನ್ನು ನಿಲ್ಲಿಸಿದೊಡೆ ಅದು ಉಜ್ವಲಬಹುದು, ಹೃದಯದಿ ಮನವನ್ನು ನಿಲ್ಲಿಸಿದೊಡೆ ಅದು ಉಜ್ವಲಬಹುದು, ದೇವ ಆವಿರ್ಭವಿಸುವನಲ್ಲಿ ನೀ ಅಮರನಾಗುವೆ ಕಬೀರ, ನೀ ಅಮರನಾಗುವೆ. ಹೃದಯ ಮತ್ತು ಮನಸ್ಸು ಒಂದಾಗಬೇಕು ಅಂತ ಹೇಳ್ತಾರೆ. ಹೃದಯ ಸತ್ಯವನ್ನೇ ಹೇಳುತ್ತೆ, ಅದಾಗ ಅದರ ಮನಸ್ಸು ಕೇಳಿದ್ರೆ ಅಲ್ಲಿ ನಿರ್ಮಲ ಆಗುತ್ತೆ. ಹಾಗಾಗಿ ನಮಗೆ ಅತಿಯಾದ ಮೋಹದಿಂದ ದುಃಖ ಬಂದ್ಬಿಟ್ಟಿದೆ, ಮೋಹದಿಂದ ದುಃಖ ಬಂದಿದೆ ಅಂತೇಳಿ ಪುರಂದಾಸರು ತಮ್ಮ ಅವರ ಕೀರ್ತನೆಯಲ್ಲಿ ಒಂದು ಅದನ್ನು ಹೇಳ್ತಾರೆ. ಹಾಡಿನ ಕೇಳ ಯಾವುದಪ್ಪ ಅಂದರೆ, ಇಂದಿನ ದಿನ ಸುದಿನ, ಇಂದಿನ ದಿನ ಸುದಿನ ನಾಳೆಗೆ ಅಂದರೆ ಅದು ಕಠಿಣ, ಇಂದಿನ ದಿನ ಸುದಿನ ನಾಳೆಗೆ ಅಂದರೆ ಅದು ಕಠಿಣ, ಇಂದಿನ ಮನಸ್ಸು ನಾಳೆಗೆ ಇರದು, ಮನ ಬಂದಾಗಲೇ ಸತ್ಸಂಗಕ್ಕೆ ಸೇರಲು, ಇಂದಿನ ದಿನ ಸುದಿನ ನಾಳೆಗೆ ಅಂದರೆ ಅದು ಕಠಿಣ. ನಾಳೆ ಏನೋ ಅಂತ ಹೇಳಿದ್ರು, ಈ ದಿನ ಸುದಿನ. ಅಸ್ಥಿರ ದೇಹವಿದು ನಾನಾವಸ್ಥೆ ಆಗದಿರದು, ಅಸ್ಥಿರ ದೇಹವಿದು ನಾನಾವಸ್ಥೆ ಆಗದಿರದು, ಅಸ್ಥಿರ ದೇಹದಿ ಸುಸ್ಥಿರವಾಗಿಹ ಕಸ್ತೂರಿಯಂತಹ ಆತ್ಮನ ತಿಳಿಯಲು, ಇಂದಿನ ದಿನ ಸುದಿನ ನಾಳೆಗೆ ಅಂದರೆ ಅದು ಕಠಿಣ. ಯೋಗಿಗಳೊಡನಾಡಿ ವಿಷಯದ ಭೋಗ ರೋಗ ದೂಡಿ, ಯೋಗಿಗಳೊಡನಾಡಿ ವಿಷಯದ ಭೋಗ ರೋಗ ದೂಡಿ, ಆಗಲು ಈಗಲು ಸಾಯುವ ಮುನ್ನ, ಆಗಲು ಈಗಲು ಸಾಯುವ ಮುನ್ನ ಶ್ರೀ ಗುರು ಕರುಣವ ಬೇಗದಿ ಪಡೆಯಲು, ಇಂದಿನ ದಿನ ಸುದಿನ ನಾಳೆಗೆ ಅಂದರೆ ಅದು ಕಠಿಣ. ಸಾಧು ಸಂಘದಿಂದ ಪಾಪದ ಛೇದನವಾಗುವುದು, ಸಾಧು ಸಂತರ ಬೋಧೆಯ ಕೇಳುತ್ತ ಭೇದವಾಣಿಸಿ ಎಲ್ಲ ಸೋದರರಾಗಲು, ಇಂದಿನ ದಿನ ಸುದಿನ ನಾಳೆಗೆ ಅಂದರೆ ಅದು ಕಠಿಣ. ಯಾವತ್ತು ನಾವು ಯೋಗಿಗಳ ಒಂದು ಒಡನಾಟದಲ್ಲಿ ಇದ್ದರೆ, ಸಾಧು ಸಜ್ಜನರ ಸಂಘದಲ್ಲಿ ಇದ್ದರೆ ನಮಗೆ ಅಪಾರವಾದ ಲಾಭ. ಇಲ್ಲ ಅಂದರೆ ದುಃಖದಲ್ಲಿ ಮುಳುಗ್ತೀವಿ ನಾವು. ಯಾವ ಥರ ದುಃಖ ಅಂದರೆ, ನಾವು ಏನೇ ಮಾಡಿದ್ರೂ ಸಹ ಕೊನೆಗೆ ಅಂತಿಮವಾಗಿ ಏನೇ ಮಾಡಿದ್ರು ಅಂತಂದರೆ ಪ್ರಾಪಂಚದ ವಿಷಯಗಳಲ್ಲಿ ನಾವು ಎಷ್ಟೇ ನಾವು ಸಂಪತ್ತನ್ನು ಮಾಡಿದ್ರು ಗಳಿಸಿದ್ರು ಸಹ ಕೊನೆಗೆ ಅದು ನಮಗೆ ನೆಮ್ಮದಿಯನ್ನು ಇನ್ಕಂಪ್ಲೀಟ್ ಅಂತ ಒಂದು ಕೊರತೆ ಅಂತ ಕಾಣಿಸುತ್ತೆ ನಮಗೆ. ಪ್ರಾಪಂಚ ವಿಷಯಗಳಲ್ಲಿ
ಎಷ್ಟೇ ಸಂಪದಗಳನ್ನು ಕೂಡ ಹಾಕಿದ್ರೂ ತೃಪ್ತಿ ಇಲ್ಲ, ತೃಪ್ತಿ ಆಗೋದೇ ಇಲ್ಲ. ಯಾಕೆಂದರೆ ಇನ್ನೂ ಅದರಿಂದ ಆಚೆ ಇನ್ನೂ ಏನೋ ಇದೆ, ಇನ್ನೂ ಮಾಡಬೇಕಿತ್ತು ಅಂತಲೇ ಬರುತ್ತೆ ನೋಡಿ. ಹಾಗಾಗಿ ಇಲ್ಲಿ ಯಾರು ಸುಖದಿಂದ ಇಲ್ಲ, ಯಾರು ಸುಖದಿಂದ ಇಲ್ಲ, ಎಲ್ಲ ಕಷ್ಟಪಡ್ತಾ ಇದ್ದೀವಿ. ಯಾವ ವಿಷಯದಲ್ಲಿ ಅಂತಂದರೆ, ನಾವು ಸನ್ಮಾರ್ಗಕ್ಕೆ ಬರದೆ ಪ್ರಾಪಂಚ ವಿಷಯದಲ್ಲೇ ಮುಳುಗಿ ಅಲ್ಲಿ ನಾವು ದುಃಖ ಪಡ್ತಾ ಇದ್ದೀವಿ. ಅತಿಯಾದ ಮೋಹ, ಮದ, ಆಸೆ ಇವುಗಳಿಂದ ನಾವು ದುಃಖ ಪಡ್ತೀವಿ ಅಂತೇಳಿ ಪುರಂದರದಾಸರು ತನ್ನ ಕೀರ್ತನೆಯಲ್ಲಿ ಹೇಳಿದ್ದಾರೆ. ಅದನ್ನು ಕೇಳೋಣ. ಭಿನ್ನಹಕ್ಕೆ ಬಾಯಿ ಇಲ್ಲವಯ್ಯ ಅಂತ ನೀವು ಕೇಳಿರ್ಬೋದು. ಭಿನ್ನ ಅಂದರೆ ನಾನು ಪ್ರಾರ್ಥನೆ ಮಾಡ್ಕೊತಿದ್ದೀನಿ, ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ. ನಾನು ಕೇಳೋದಕ್ಕೆ ನನಗೆ ಬಾಯಿ ಬರ್ತಾ ಇಲ್ಲ ಪ್ರಭುವೇ, ಅತಿಯಾದ ಮೋಹದಿಂದ ದುಃಖಿತನಾಗಿದ್ದೀನಿ ಅಂತೇಳಿ ಪುರಂದರದಾಸರು ತನ್ನ ಕೀರ್ತನೆಯಲ್ಲಿ ಬರೆದಿದ್ದಾರೆ. ಭಿನ್ನಹಕ್ಕೆ ಬಾಯಿಲ್ಲವಯ್ಯ, ಅನಂತ ಅಪರಾಧ ಎನ್ನೊಳಗೆ ಇರಲಾಗಿ, ಭಿನ್ನಹಕ್ಕೆ ಬಾಯಿಲ್ಲವಯ್ಯ, ಅನಂತ ಅಪರಾಧ ಎನ್ನೊಳಗೆ ಇರಲಾಗಿ, ಭಿನ್ನಹಕ್ಕೆ ಬಾಯಿಲ್ಲವಯ್ಯ. ಶಿಶುಮೋಹ ಸತಿ ಮೋಹ ಜನನಿ ಜನಕರ ಮೋಹ, ಶಿಶುಮೋಹ ಸತಿ ಮೋಹ ಜನನಿ ಜನಕರ ಮೋಹ, ರಸಿಕ ಭ್ರಾತರ ಮೋಹ ರಾಜಮೋಹ, ಶಿಶುಮೋಹ ಸತಿ ಮೋಹ ಜನನಿ ಜನಕರ ಮೋಹ, ರಸಿಕ ಭ್ರಾತರ ಮೋಹ ರಾಜಮೋಹ, ಪಶುಮೋಹ ಭೂಮೋಹ ಬಂಧುವರ್ಗದ ಮೋಹ, ಪಶುಮೋಹ ಭೂಮೋಹ ಬಂಧುವರ್ಗದ ಮೋಹ, ಅಸುರಾರಿ ನಿನ್ನ ಮರೆತೆನು ಕಾಯೋ ಹರಿಯೇ, ಅಸುರಾರಿ ನಿನ್ನ ಮರೆತೆನು ಕಾಯೋ ಹರಿಯೇ, ಭಿನ್ನಹಕ್ಕೆ ಬಾಯಿಲ್ಲವಯ್ಯ. ಅನ್ನಮದ ಅರ್ಥಮದ ಅಖಿಲ ವೈಭವದ ಮದ, ಮುನ್ನ ಪ್ರಾಯದ ಮದವು ರೂಪ ಮದವು, ಅನ್ನಮದ ಅರ್ಥಮದ ಅಖಿಲ ವೈಭವದ ಮದ, ಮುನ್ನ ಪ್ರಾಯದ ಮದವು ರೂಪ ಮದವು, ತನ್ನ ಸತ್ವದ ಮದ ಧಾತ್ರಿವಶದ ಮದ, ತನ್ನ ಸತ್ವದ ಮದ ಧಾತ್ರಿವಶದ ಮದ, ಇನ್ನು ತನಗೆದುರಿಲ್ಲವೆಂತೆಂಬ ಮದದಿಂದ, ಇನ್ನು ತನಗೆದುರಿಲ್ಲವೆಂತೆಂಬ ಮದದಿಂದ, ಭಿನ್ನಹಕ್ಕೆ ಬಾಯಿಲ್ಲವಯ್ಯ. ಇಷ್ಟು ದೊರಕಿದರೆ ಮತ್ತೆ ಇಷ್ಟು ಬೇಕೆಂಬ ಆಸೆ, ಅಷ್ಟು ದೊರಕಿದರೆ ಮತ್ತೆ ಇಷ್ಟರಾಸೆ, ಇಷ್ಟು ದೊರಕಿದರೆ ಮತ್ತೆ ಇಷ್ಟು ಬೇಕೆಂಬ ಆಸೆ, ಅಷ್ಟು ದೊರಕಿದರೆ ಮತ್ತೆ ಇಷ್ಟರಾಸೆ, ಕಷ್ಟ ಬೇಡೆಂಬಾಸೆ ಕಡು ಸುಖವ ಕಾಂಬಾಸೆ, ಕಷ್ಟ ಬೇಡೆಂಬಾಸೆ ಕಡು ಸುಖವ ಕಾಂಬಾಸೆ, ನಷ್ಟ ಜೀವನದಾಸೆ ಪುರಂದರ ವಿಠಲ, ನಷ್ಟ ಜೀವನದಾಸೆ ಪುರಂದರ ವಿಠಲ. ನೋಡಿ, ಒಂದೊಂದಾಗಿ ಅವರು ಗೋವಿಂದ ನಮೋ ಗೋವಿಂದ, ಗೋವಿಂದ ನಾರಾಯಣ
ಕನ್ನಡಿ ಬಾರದು, ಮಂಚ ಬಾರದು, ಮಡದಿ ಬಾರಳು, ಕಂಚು ಕನ್ನಡಿ ಬಾರದು, ಸಂಚಿತಾರ್ಥದ ಧನವು ಬಾರದು, ಮುಂಚೆ ಮಾಡಿರೋ ಧರ್ಮವ ಗೋವಿಂದ ನಮೋ ಗೋವಿಂದ ಗೋವಿಂದ ನಾರಾಯಣ. ತಂದು ಬಂದರೆ ತನ್ನ ಪುರುಷನ ಇಂದು ಬಳಲಿದೆರೆಂಬಳು, ಒಂದು ದಿವಸವೂ ತಾರದಿದ್ದರೆ ಮಾತನಾಡದೆ ಇರುವಳು, ಗೋವಿಂದ ನಮೋ ಗೋವಿಂದ ಗೋವಿಂದ ನಾರಾಯಣ. ಉಂಟು ಕಾಲಕ್ಕೆ ನೆಂಟರಿಷ್ಟರು ಭಂಟರಾಗಿ ಬರುವರು, ಕಂಟಕಾಯ ಮಾನವರು ಎಳೆವಾಗ ನೆಂಟರಿಷ್ಟರು ಬರುವರೇ, ಗೋವಿಂದ ನಮೋ ಗೋವಿಂದ ಗೋವಿಂದ ನಾರಾಯಣ. ದಿಟ್ಟತನದಲ್ಲಿ ಪಟ್ಟ ಬಾಳುವ ಕೃಷ್ಣರಾಯನ ಚರಣವ, ದಿಟ್ಟತನದಲ್ಲಿ ಪಟ್ಟ ಬಾಳುವ ಕೃಷ್ಣರಾಯನ ಚರಣವ, ಮುಟ್ಟಿ ಭಜಿಸಿರೋ ಸಿರಿಪುರಂದರ ವಿಠ್ಠಲೇಶನ ಬೆರೆಯಿರೋ, ಗೋವಿಂದ ನಮೋ ಗೋವಿಂದ ಗೋವಿಂದ ನಾರಾಯಣ. ದಾಸರುಗಳು ಭಕ್ತಿ ಜ್ಞಾನ ವೈರಾಗ್ಯದ ನಿಧಿಗಳು. ಅವರು ಅವ್ರ ಪದಗಳಲ್ಲಿ ಭಕ್ತಿ ಜ್ಞಾನ ವೈರಾಗ್ಯ ಎಲ್ಲ ತುಂಬಿರುತ್ತೆ. ನಾವು ಗಮನಿಸಿದ್ರೆ ಈಗ ಏನಪ್ಪ ಅಂದರೆ ಪ್ರಪಂಚ ಪಾರಮಾರ್ಥ ಎರಡೂ ನಾವು ನಡೆಸ್ಕೊಂಡು ಹೋಗ್ಬೇಕು. ಏಕೆಂದರೆ ಪ್ರಪಂಚಕ್ಕೆ ಬಂದಿದ್ದೀವಿ, ನಾವು ಪ್ರಪಂಚನ ಬಿಟ್ಟು ನಾವು ಒಂಟಿಯಾಗಿ ಬಾಳೋಕ್ಕಾಗಲ್ಲ ಅಂಥೇಳಿ ಜನಸಾಮಾನ್ಯರ ಒಂದು ಭಾವನೆ. ಆದರೆ ಬಿಟ್ಟು ನಾವು ಪ್ರಪಂಚದಲ್ಲೇ ಪರಮಾತ್ಮನ ಕಾಣೋದು ಹೆಂಗೆ ಅಂತೇಳಿ ಕೂಡ ದಾಸರು ಹೇಳ್ತಾರೆ. ಎಲ್ಲರನ್ನು ಪ್ರೀತಿಸಿ, ಎಲ್ಲರೂ ಭಗವಂತ ಇದ್ದಾನೆ. ಆದರೆ ಅಂತರಂಗದಲ್ಲಿ ಅತಿಯಾದ ಮೋಹವನ್ನು ಬಿಡಬೇಕು, ಅತಿಯಾದ ಮೋಹದಿಂದ ದುಃಖ ನಮಗೆ ಅಂತೇಳಿ ತಾತ್ಪರ್ಯ. ಸಂತ ಕಬೀರದಾಸರು ಕರ್ಮ ನಿಯಮದ ಬಗ್ಗೆ ಆಗಲಿ, ಗುರುಗಳ ಬಗ್ಗೆ ಆಗಲಿ, ಸತ್ಸಂಗದ ಬಗ್ಗೆ ಆಗಲಿ ಅನೇಕ ತಮ್ಮ ದೋಹಿಗಳಲ್ಲಿ ವಿಚಾರಗಳನ್ನು ತಿಳಿಸಿದ್ದಾರೆ ಭಾಳ ಸರಳವಾಗಿ. ನೀವು ಕಬೀರವಚನಗಳನ್ನು ಸಾಕಷ್ಟು ಕೇಳಿರ್ಬೋದೇನೋ, ಕೇಳಿದರೆ ಯಾರಾದರೂ ಕಬೀರವಚನ ಕೇಳಿರಲ್ಲ, ಭಾಳ ಜನ ಆಗಿದ್ದಲ್ಲ. ಅವರು ಗುರುವಿಗೆ ವಂದನೆ ಮೊದಲು ಅಂತಾರೆ. ಗುರುವಿಗೆ ವಂದನೆ ಮೊದಲು, ನಂತರ ಗಣಪತಿಗೆ, ಬಳಿಕ ದೇವಿ ಶ್ರೀ ಶಾರದೆಗೆ, ಇವರ ಕೃಪೆ ನಮಗೆ ಕಲಿಯರು. ನಮ್ಮ ಗುರುಗಳು ಹೇಳ್ತಾರೆ, ಪತ್ರಿಜಿಯವರು ಶ್ವಾಸವೇ ಗುರು ಅಂತ ಹೇಳ್ತಾರೆ. ಶ್ವಾಸವೇ ಗುರು ನಿಜ. ಗುರುವಿನ ಮಹಿಮೆ ಅನಂತ. ಗುರುಗಳು ಯಾರೂ ಅಲ್ಲ, ಭಗವಂತನ ಸ್ವರೂಪನೇ. ಈಗ ಸೂರ್ಯ ಅಲ್ಲೇ ಇರ್ತಾನೆ, ಕಿರಣವನ್ನು ಕಳಿಸ್ತಾನೆ, ಪ್ರತಿಯೊಂದು ಕಿರಣನೂ ಸೂರ್ಯ ತಾನೆ. ಹಾಗೆ ಗುರುಗಳು, ಈಗ ಸದ್ಗುರು ಬೋಧಿ ಶಿಷ್ಯನ್ ಸದ್ಗುರುವೇ ಆದನು, ಇದ್ದಿಲು ಬೆಂಕಿಯ ಸ್ಪರ್ಶದಿಂದ ಬೆಂಕಿಯಾದಂಥ ಕಬೀರ ಅಂತ ಅಂದಿದ್ದೆ. ನಾನು ಹೇಳ್ತೀನಿ, ರಾಘವಾಗಿ ಹೇಳ್ತೀನಿ. ಸದ್ಗುರು ಬೋಧಿಸಿ ಶಿಷ್ಯನು ಸದ್ಗುರುವೇ ಆದನು, ಇದ್ದಿಲು ಬೆಂಕಿಯ ಸ್ಪರ್ಶದಿಂದ ಬೆಂಕಿಯಾದಂಥ ಕಬೀರ ಅಂತ ಒಂದು ನಾವು ಯಾವ ಸಂಘ ಮಾಡ್ತೀವಿ, ಈಗ ಪೇಪರಿಗೆ ಮಲ್ಲಿಗೆ ಬೇಕಾದ್ರೆ ಮಲ್ಲಿಗೆ ಹೊಸ ಬರುತ್ತೆ, ಸಹಜ ತಾನೆ. ಹಾಗೆ ನಾವು ಗುರುಗಳ ಸಂಘ ಮಾಡಿದರೆ ನಾವು ಈಗ ಭಕ್ತಿಗೂ ವೇಷಕ್ಕೂ ಅಂತರ ಬಹಳ, ಭೂಮಿ ಆಕಾಶಗಳಂತೆ ಭಕ್ತನು ಗುರುವಿನ ಚರಣದಲ್ಲಿ ಲೀನ, ವೇಷಕ್ಕೆ ಜನಸನ್ಮಾನ ಕಬೀರ ಅಂತ ಒಂದು ಅಲ್ಲಿ ಸನ್ಮಾನ ಮಾಡಿಸ್ಕೊಳ್ಳೋ ನಾವು ಶಿಷ್ಯ ಇರೋದೇ ಇಲ್ಲ. ಅಲ್ಲಿ ನೋಡಿದ್ರೆ ಅವನು ಲೀನ ಆಗಿರ್ತಾನೆ ಗುರುಗಳ ಜೊತೆಗೆ. ಸೊ ಹಾಗಾಗಿ ಕಬೀರಗಳನ್ನು ಕೆಲವು ನಾವು ಕೇಳೋಣ. ಗುರುವಿಗೆ ವಂದನೆ ಮೊದಲು, ನಂತರ ಗಣಪತಿಗೆ,
ವಂದನೆ ಮೊದಲು, ನಂತರ ಗಣಪತಿಗೆ, ಬಳಿಕ ದೇವಿ ಶ್ರೀ ಶಾರದೆಗೆ. ಇವರ ಕೃಪೆಯು ನಮಗೆ ಕಬೀರ, ಇವರ ಕೃಪೆಯು ನಮಗೆ. ಅಜ್ಞಾನದಿ ಮನುಜ ಪಾಪವಗೈಯುವನೈ, ಅಜ್ಞಾನದಿ ಮನುಜ ಪಾಪವಗೈಯುವನೈ. ಸದ್ಗುರು ದೊರೆತರ ಕ್ಷಣ ಮಾತ್ರದಲ್ಲಿ ಕರ್ಮವು ಕಳೆಯುವುದೈ ಕಬೀರ, ಕರ್ಮವು ಕಳೆಯುವುದೈ. ಕನಕದಾಸರಿಗೆ ಯಾವಾಗ ಆದಿಕೇಶವ ಅವರ ಒಂದು ಅನುಗ್ರಹ ಆಯಿತು, ಅವರಿಗೆ ಹಿಂದಿನ ಜನ್ಮಗಳ ಒಂದು ಏನು ವಾಸನ ಇತ್ತು ಅದು ಕ್ಷಯವಾಗಿದೆ. ಅವ್ರು ತಿಳ್ಕೊಂಡ್ರು ಕನಕದಾಸರು ಯಾವ ರೀತಿ ಅಂದರೆ, ತಂದೆ ತಾಯಿಗಳೆಷ್ಟೋ, ತಾನಿದ್ದ ಊರೆಷ್ಟೋ, ಬಂಧು ಬಳಗಗಳೆಷ್ಟೋ, ತನಗೆ ಸತಿಸುತ್ತರೆಷ್ಟೋ, ಬಂದ ಜನುಮಗಳೆಷ್ಟೋ, ಹೊಂದಿದ ಮರಣವೆಷ್ಟೋ, ಒಂದೊಂದು ಎಣಿಕೆಗಾಣೆ, ಒಂದೊಂದು ಎಣಿಕೆಗಾಣೆ. ಹಿಂದೆ ಕೊಂದವರ್ಯಾರು, ಇಂದು ಸಲಹುವರ್ಯಾರು, ಹಿಂದೆ ಕೊಂದವರ್ಯಾರು, ಇಂದು ಸಲಹುವರ್ಯಾರು. ಮುಂದೆ ಬಾರೆಂದೆನ್ನ ಎನ್ನ ಕರೆಯುವರ ನಾ ಕಾಣೆ. ತಂದೆ ವರಕ್ಕಾಗಿ ನೆಲೆಯಾದಿ ಕೇಶವ, ಕಾಗಿ ನೆಲೆಯಾದಿ ಕೇಶವ, ನಿನ್ನ ದ್ವಂದ್ವ ಪದ ಬಿಡಿನೆ ಕಂಡ್ಯ. ಇದು ಜನ್ಮ ಜನ್ಮಾಂತರಗಳ ವಾಸನೆ. ಇದು ಚೆನ್ನಾಗಿ ಬೆಳ್ಕೊಂಬಂದಿದೆ, ತಕ್ಷಣಕ್ಕೆ ಹೋಗೋದಿಲ್ಲ. ಅದನ್ನು ಬಿಡಿಸ್ಲಿಕ್ಕೆ ಗುರುಗಳು ನಮಗೆ ಸಹಾಯ ಮಾಡ್ತಾರೆ. ಅದು ಗುರುಗಳ ಸಾನ್ನಿಧ್ಯ ನಾವು ವಹಿಸಿದರೆ ಅವರು ನಮಗೆ ಮಾರ್ಗೋಪಾಯ ಹೇಳ್ತಿರ್ತಾರೆ. ಪತ್ರಿಜಿ ಮಹರ್ಷಿಗಳು ಅವರು ಸಾಧಾರಣ ಅಲ್ಲ, ನಮಗೆ ನಿಮಗೆ ಮಾನವರಾಗಿ ಕಂಡರೂ ಸಹ ಅವರಲ್ಲಿ ಅದ್ಭುತವಾದ ಶಕ್ತಿ ದೈವಾಂಶ ಅಡಗಿತ್ತು. ಅವರು ಒಬ್ಬ ವ್ಯಕ್ತಿ ಹಿಂದೆ ಲಕ್ಷಾಂತರ ಜನ ಹೋಗ್ತಾರಂದರೆ ಸಾಮಾನ್ಯ ಅಲ್ಲ, ಇನ್ನೆಷ್ಟು ಅವರಿಗೆ ಶಕ್ತಿ ಇತ್ತು. ಹಾಗಾಗಿ ಅವರು ಸಾಮಾನ್ಯ ನೋಡಲಿಕ್ಕೆ ಮಾನವ ಥರ ಕಂಡರೂ ಸಹ ಅವರಲ್ಲಿ ಸಾಧನೆ ಅದ್ಭುತವಾಗಿತ್ತು. ಹಾಗಾಗಿ ಅವರ ಸಂಕಲ್ಪ ಎಲ್ಲರೂ ಧ್ಯಾನಗಳಾಗಿ ಮಾಡಬೇಕು, ಜ್ಞಾನ ಮಾರ್ಗಕ್ಕೆ ಅವ್ರನ್ನ ಈ ಆಧ್ಯಾತ್ಮ ತಿಳಿಸ್ಬೇಕು ಅನ್ನೋದು ಅವರ ಸಂಕಲ್ಪ ಇದೆ. ಹಾಗಾಗಿ ನಮಗೆ ಈಗ ನಾನಾದಷ್ಟೇ, ನಾವು ಸಾಮಾನ್ಯ ಒಂದು ಕುಗ್ರಾಮದಲ್ಲಿ ಆಯಿತು ಮನದ ಕೊಳೆಯೋದೀತೆ, ಮೈ ತೊಳೆದರೆ ಏನಾಯಿತು ಮನದ ಕೊಳೆಯೋದೀತೆ. ಮನವನ್ನು ಮಥಿಸಿ ವಿವೇಚನೆ ನಡೆಸೆ, ಮನ ನಿರ್ಮಲಬಹುದು ಕಬೀರ, ಮನ ನಿರ್ಮಲಬಹುದು. ಮೈ ತೊಳೆದ್ಬಿಟ್ರೆ ಮನಸ್ಸು ತೊಳಿಬೇಕಲ್ಲ. ಮನಸ್ಸು ತೊಳೆಯೋದು ಯಾವುದು? ಜ್ಞಾನದಿಂದ ತೊಳೆಯೋದು ಮನಸ್ಸಲ್ಲಿ. ಈಗ ನೋಡಿ, ನಮ್ಮ ಮಾತು, ಕೆಲಸ, ಭಾವನೆ, ಯೋಚನೆ ಎಲ್ಲರೊಡನೆ ಸಂಬಂಧ 5 ಇದೆ. ಮಾತು, ಕೆಲಸ, ಭಾವನೆ, ಯೋಚನೆ ಎಲ್ಲರೊಡನೆ ಸಂಬಂಧ 5. ಈ 5 ವಿಷಯದಲ್ಲಿ ನಾವು ಹೆಂಗೆ ನಡ್ಕೊತಿದ್ದೀವಿ? ನಾವು ಮಾತು ಸತ್ಯದಿಂದ ಕೂಡಿರಬೇಕು, ಸತ್ಯ ಮೊದಲ ಧರ್ಮಾಂಚಾರ ಆಗಬೇಕು, ಮಾತು ಸತ್ಯದಿಂದ ಕೂಡಿರಬೇಕು. ಕೆಲಸ ಇನ್ನೂ ತೊಂದರೆ ಆಗದಂಗೆ ಇರಬೇಕು, ಮಾತು ಕೆಲಸ. ಭಾವನೆ ಸದ್ಭಾವನೆಯಿಂದ ಕೂಡಿರಬೇಕು, ಭೇದ ಮಾಡಬಾರ್ದು. ಅಭೇದ ಜ್ಞಾನ ಅಭೇದ ದರ್ಶನ ಜ್ಞಾನ ಮಾಡ್ತಿಲ್ಲ. ಯಾರು ಭೇದ ಮಾಡ್ದಂಗಿದ್ರೆ ಅದು ಶ್ರೇಷ್ಠವಾದ ಭಾವನೆ. ಮಾತು, ಕೆಲಸ, ಭಾವನೆ, ಯೋಚನೆ ಪರರ ವಸ್ತುವನ್ನು ಯಾವುದೇ ಕಾರಣಕ್ಕೆ ಬಯಸ್ಬಾರ್ದು. ಈ ಯೋಚನೆ ಬರಬಾರ್ದು ಮನಸ್ಸಲ್ಲಿ. ಬಂದರೆ ಏನು ಪ್ರಯೋಜನ ಇಲ್ಲ. ಅಂದರೆ
ದುಷ್ಕರ್ಮ ಅದು. ಯಾವ ಥರ? ಕರ್ಮ ಕರ್ಮ ಎಂದೆನ್ನುವರು, ಏನಿದು ಈ ಕರ್ಮ? ಕರ್ಮ ಕರ್ಮ ಎಂದೆನ್ನುವರು, ಏನಿದು ಈ ಕರ್ಮ? ಯಾವುದು ಮನವನ್ನು ಬಂಧಿಪುದೋ ಅದುವೇ ಈ ಕರ್ಮ ಕಬೀರ, ಅದುವೇ ಈ ಕರ್ಮ. ಎಂತಹ ಕರ್ಮ ಬಗೆಯುವೆಯೋ ಅಂತಹ ಫಲ ಪಡೆವೆ, ಎಂತಹ ಕರ್ಮ ಬಗೆಯುವೆಯೋ ಅಂತಹ ಫಲ ಪಡೆವೆ. ದುಷ್ಕರ್ಮದ ಫಲವನ್ನು ಗಳಿಸಿ ದೇವರ ಹಳೆಯದಿರೈ ಕಬೀರ, ದೇವರ ಹಳೆಯದಿರೈ. ಈಗ ದುಷ್ಟ ಚಿಂತನೆ ಅಂದರೆ ಯೋಚನೆ ಮಾಡಿದ್ರೆ ಏನಾಗುತ್ತೆ ಪರಿಣಾಮ ಗೊತ್ತಿದೆ ನಮಗೆ. ಈಗ ಜನಹಿತ ದೃಷ್ಟಿಯಿಂದ ಜಾರಿಯಾಗಿದೆ ಕಾನೂನು. ಯೋಚನೆ ಅದು ಸೂಕ್ಷ್ಮವಾಗಿರುತ್ತೆ. ಮಾತಲ್ಲಿ ಸ್ಥೂಲವಾಗಿ ಮಾತಾಡಿದಾಗ ಅದು ಸರಿಯಾದ ಶಿಕ್ಷೆ ಆಗುತ್ತೆ, ಗೊತ್ತಿದೆ ನಮಗೆ. ಯಾರೂ ಸುಮ್ಮನೆ ಇರೋದಿಲ್ಲ. ಒಳ್ಳೆ ಮಾತಾಡಿದ್ರೆ ಎಲ್ಲರೂ ಖುಷಿ ಪಡ್ತಾರೆ, ಕೆಟ್ಟ ಮಾತಾಡಿದ್ರೆ ಸಹಿಸಲ್ಲ ಯಾರು. ಕೆಲಸನೂ ಅಷ್ಟೇ, ಸ್ವಲ್ಪ ಸ್ಥೂಲವಾಗಿರುತ್ತೆ ಮಾತು ಮತ್ತು ಕೆಲಸ. ಭಾವನೆಯಿಂದ ಸ್ಟಾರ್ಟ್ ಆಗುತ್ತೆ. ಭಾವನೆ ಸದ್ಭಾವನೆಯಿಂದ ಕೂಡಿರಬೇಕು. ಅದು ಹೊರಗಡೆ ಗೊತ್ತಾಗಲ್ಲ, ಒಳಗಡೆ ಗೊತ್ತಾಗುತ್ತೆ ಯಾವ ಭಾವನೆ ಇದೆ. ಆ ಭಾವನೆಯಿಂದ ಮಾತು ಸಹ, ಮಾತು ಹಾವಭಾವ, ಬಾಡಿ ಲ್ಯಾಂಗ್ವೇಜ್ ಎಲ್ಲ ಗೊತ್ತಾಗುತ್ತೆ. ಭಾವನೆ, ಯೋಚನೆ, ಒಳ್ಳೆಯ ಯೋಚನೆ ಇರಬೇಕು. ಸಂಬಂಧ ಎಲ್ಲರನ್ನೇ ಮಧುರವಾಗಿದೆ. ಈಗ ನಾಲಿಗೆ ಒಳ್ಳೆಯದಾದರೆ ನಾಳೆಲ್ಲ ನಮ್ಮದೇ ಅಂತೀವಲ್ವ. ನೋರು ಮಂಚಿರುತ್ತೆ, ಊರು ಮಂಚಿದೆ ಅಂತ ಇನ್ನೊಂದು. ಯಾವುದಾದ್ರೂ ಅಷ್ಟೇ, ನಾವು ಒಳ್ಳೆ ಮಾತಾಡಿದ್ರೆ ಒಳ್ಳೆ ರೀತಿ ಸ್ಪಂದನೆ ಬರುತ್ತೆ, ಕೆಟ್ಟ ಮಾತಾಡಿದ್ರೆ ಕೆಟ್ಟ ಸ್ಪಂದನೆ ಬರುತ್ತೆ. ಹಾಗಾಗಿ 5 ವಿಷಯಗಳಲ್ಲಿ ನಾವು ಪ್ರಪಂಚ ಪಾರಮಾರ್ಥವನ್ನು ಯಶಸ್ವಿಯಾಗಬೇಕು. ನಾವು ಸಾಧನೆಯಲ್ಲಿ ಮುಂದುವರಿಬೇಕಂದ್ರೆ ಈ 5 ವಿಷಯಗಳು ಭಾಳ ಮುಖ್ಯ ಅಂಥೇಳಿ ನನ್ನ ಅಭಿಪ್ರಾಯ. ಮಾತು, ಕೆಲಸ, ಭಾವನೆ, ಯೋಚನೆ, ಎಲ್ಲರ ಸಂಬಂಧ. ಈ 5 ಸರಿ ಇದ್ದರೆ ಈ ವರ್ಷ 26ನೇ ಇಸ್ವಿ ಪತ್ರಿಕೆ. ಈ ವರ್ಷ ನನ್ನ ಹೆಸರಿಗೆ ಹೆಂಗೆ ಬಂದಿದೆ ನೋಡಿ ಅಂತ ಪಂಚಾಂಗ ಕೇಳೋ ಅವಶ್ಯಕತೆ ಇಲ್ಲ, ಅದು ಚೆನ್ನಾಗೇ ಬಂದಿರುತ್ತೆ. ಏಕೆಂದರೆ ಮಾಡುವುದನ್ನೆಲ್ಲ ಮಾಡಿದ ಮೇಲೆ ಹೀಗೆ ತಕ್ಕೆ ಪರಿತಾಪ, ಮಾಡುವುದನ್ನೆಲ್ಲ ಮಾಡಿದ ಮೇಲೆ ಹೀಗೆ ತಕ್ಕೆ ಪರಿತಾಪ. ಬೇವಿನ ಮರವನ್ನು ಬೆಳೆಸಿದ ನಿನಗೆ ಮಾವು ದೊರೆಯುವುದೇ ಕಬೀರ, ಮಾವು ದೊರೆಯುವುದೇ. ನಾವೇನು ಮಾಡ್ತೇವೆ ಅದು ಬರುತ್ತಲ್ಲ, ಬಿತ್ತಿದಂತೆ ಬೆಳೆ ಸುಳ್ಳಲ್ಲ. ಹಾಗಾಗಿ ಇದು ಸತ್ಸಂಗದಲ್ಲಿ ಇಂತಹ ವಿಚಾರಗಳನ್ನು ಚಿಂತನೆ ಮಾಡಬಹುದು ಅಂತೇಳಿ ನಮಗೆ ಗುರುಗಳು ಹೇಳ್ತಾರೆ. ಕೊನೆಗೆ ಈ ದೇಹ ನೋಡಿ, ಇಲ್ಲಿ ಒಂದು 5-6 ಪ್ರಯೋಜನ ಹೇಳ್ತೇನೆ ಒಟ್ಟಿಗೆ. ಎಷ್ಟು ಚೆನ್ನಾಗಿ ಇಲ್ಲಿ ಅವರು ಸತ್ಯವನ್ನು ಬಿಚ್ಚಿಟ್ಟಿದ್ದಾರೆ. ಈ ದೇಹ ವಿಷದ ಬಿಂದಿಗೆಯೈ ಶ್ರೀ ಗುರು ಅಮೃತದ ಖನಿಯೈ, ಈ ದೇಹ ವಿಷದ ಬಿಂದಿಗೆಯೈ ಶ್ರೀ ಗುರು ಅಮೃತದ ಖನಿಯೈ. ಶಿರವನ್ನೇ ಗುರುವಿಗೆ ಅರ್ಪಿಸಿದರು ಅದು ಕೇವಲ ತೃಣವೈ ಕಬೀರ, ಅದು ಕೇವಲ ತೃಣವೈ. ಕೆಡುಕರನು ನಾ ಹುಡುಕುತ್ತ ಹೊರಟೆ, ಕೆಡುಕರ್ಯಾರು ಸಿಗಲಿಲ್ಲ. ಕೆಡುಕರನು ನಾ ಹುಡುಕುತ್ತ ಹೊರಟೆ, ಕೆಡುಕರ್ಯಾರು ಸಿಗಲಿಲ್ಲ. ನನ್ನಯ ಮನವನ್ನು ನಾನೇ ನೋಡೆ, ನನಗಿಂತ ಕೆಡುಕರಿಲ್ಲ ಕಬೀರ. ಮನಸ್ಸು, ನನಗಿಂತ ಕೆಡುಕರಿಲ್ಲ. ದೊಡ್ಡವರಾದರೆ ಏನು ಬಂತು ಖರ್ಜೂರದ ಮರದಂತೆ, ದೊಡ್ಡವರಾದರೆ ಏನು ಬಂತು ಖರ್ಜೂರದ ಮರದಂತೆ. ದಾರಿಗನಿಗೆ
ಬೀಗದಿರೈ ನೀನು ತೊರೆಐ ಅಪಹಾಸ್ಯವನು ಗರ್ವದಿ ಬೀಗದಿರೈ ನೀನು ತೊರೆಐ ಅಪಹಾಸ್ಯವನು ಜಲದಿಯಲಿ ಹೃದಯ ನಿನ್ನಯ ನೌಕೆ ಏನು ಗತಿಯೋ ಜೋಕೆ ಕಬೀರ ಏನು ಗತಿಯೋ ಜೋಕೆ ಯೋಗಿಯ ವೇಷವ ಹಾಕುವರೆಲ್ಲ ಮನವು ಮಾತ್ರ ಅಂತಿಲ್ಲ ಯೋಗಿಯ ವೇಷವ ಹಾಕುವರೆಲ್ಲ ಮನವು ಮಾತ್ರ ಅಂತಿಲ್ಲ ಯೋಗ ನಿಯಮಗಳ ಪಾಲಿಸೆ ಮನವು ಯೋಗಿಯದುದಲ್ಲ ಕಬೀರ ಮನವು ಯೋಗಿ